ಇಲ್ಲ ಖಂಡಿತ ಇವಾಗ ಅಲ್ಲಿಗೆ ಬಿಗ್ ಬಾಸ್ಗೆ ಎಂಟ್ರಿ ಕೊಡಬೇಕು ಅಂತ ಕನ್ಸಿಟ್ಕೊಂಡು ಬಂದಿರ್ತಾರೆ. ಸಾಕಷ್ಟು ರೌಂಡು ಲಕ್ಷಾಂತರ ಅಪ್ಲಿಕೇಶನಲ್ಲಿ 100 ಜನನ ಸೆಲೆಕ್ಟ್ ಮಾಡಿದರು. ಸೊ ಅದರಲ್ಲಿ ಮತ್ತೆ ಫಿಲ್ಟರ್ ಮಾಡಬೇಕಾಗಿರುತ್ತೆ. ಸೊ ತುಂಬ ದೊಡ್ಡ ಪ್ರೊಸೆಸ್ ಆಗಿತ್ತದು. ಒಬ್ಬೊಬ್ರಿಗೂ ಕನಸು ಇದ್ದೇ ಇರುತ್ತೆ, ನಾನು ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋದು ಕನಸು ಎಲ್ಲರದು ಆಗಿರುತ್ತೆ. ಬಟ್ ಎಲ್ಲರಿಗೂ ಹೋಗೋಕ್ಕೆ ಸಾಧ್ಯ ಇಲ್ಲ. 17 ಜನ ಮಾತ್ರ ಮನೆ ಒಳಗಡೆ ಕಳ್ಸೋಕ್ಕೆ ಸಾಧ್ಯ ಆಗಿರುತ್ತೆ. ಅದರಲ್ಲೂ ಈ ಸಲ ಕಾಮನ್ ಮ್ಯಾನ್ಗೆ ಒಳಗಡೆ ಎಂಟ್ರಿ ಕೊಡೋದಿಲ್ಲ. ಹಾಗೆ ಇನ್ಫ್ಲೂಯೆನ್ಸ್ ಇದ್ದರೆ ಮಾತ್ರ ಬಿಗ್ ಬಾಸ್ ಒಳಗಡೆ ಹೋಗ್ಬೋದು. ಸೊ ಈ ರೀತಿಯಾದಂಥ ಒಂದಷ್ಟು ಕಾಂಟ್ರವರ್ಸಿಗಳು ಮಾಡ್ತಾರೆ, ಜೊತೆಗೆ ರೂಮರ್ಸ್ ಕೂಡ ಹರಡಿಸ್ತಾರೆ. ಬಟ್ ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಕಾಮನ್ ಮ್ಯಾನ್ಗಳಿಗೆ ಅಂತಲೇ ಈ ಶೋನ ಮಾಡಿದ್ದಾರೆ. ಕಂಪ್ಲೀಟ್ ಕಾಮನ್ ಮ್ಯಾನ್. ಇನ್ಫ್ಯಾಕ್ಟ್ ಅವ್ರು ಯಾವುದೇ ಕ್ಯಾಮ್ರಾನು ಫೇಸೇ ಮಾಡಿರಬಾರ್ದು. ಫೋನ್ ಮೊಬೈಲಲ್ಲಿ ಅವರು ರೀಲ್ಸ್ ಮಾಡಿದರೆ ಓಕೆ, ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿದರೆ ಓಕೆ. ಅದು ಬಿಟ್ಟು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಾಗಿರ್ಬೋದು, ಸಿನಿಮಾಗಳಲ್ಲಾಗಿರ್ಬೋದು ಕೆಲಸ ಮಾಡಿದವ್ರಿಗೆಲ್ಲ ಆ್ಯಕ್ಚುಲಿ ಯಾರಿಗೂ ಅವಕಾಶನೇ ಕೊಟ್ಟಿಲ್ಲ. ಕಂಪ್ಲೀಟ್ ಒಬ್ಬೊಬ್ಬರು ಕಂಟೆಸ್ಟೆಂಟ್ಸ್ಗಳಿದ್ದಾರೆ, ನೀವು ನೋಡಲೇಬೇಕು. ಸೊ ತುಂಬ ಕಷ್ಟದಿಂದ ಬಂದಿರೋವಂಥ ಕಂಟೆಸ್ಟೆಂಟ್ಸ್ಗಳಿದ್ದಾರೆ, ತುಂಬ ಟ್ಯಾಲೆಂಟೆಡ್ ಕಂಟೆಸ್ಟೆಂಟ್ಸ್ಗಳಿದ್ದಾರೆ, ಟಫ್ ಕಾಂಪಿಟೇಟರ್ಸ್ ಇದ್ದಾರೆ. ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅವ್ರನ್ನ ಆ ಥರ ಕಂಟೆಸ್ಟೆಂಟ್ಸ್ ಎಲ್ಲ. ಸರ್, ಒಬ್ಬ ಸ್ಪರ್ಧಿನ ಆಯ್ಕೆ ಮಾಡೋಕ್ಕೆ ಅವನಲ್ಲಿ ಯಾವ ರೀತಿಯಾದ ಅರ್ಹತೆ ಇದೆ ಅನ್ನೋದನ್ನ ಯಾವ ರೀತಿ ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು ಒಬ್ಬ ಜೂರಿ ಆಗಿ? ಈ ಒಂದು ಕಾಂಪಿಟೇಷನ್ನ ನಾವೇ ಕಲ್ಲು ಹೃದಯ ಮಾಡಿಕೊಂಡು ನಾವು ಜೂರೀಸ್ ಆಗಿ ಕೂತಿರ್ತೀವಿ. ನಮ್ಗೆ ಇಷ್ಟ ಇಲ್ಲ ಅವ್ರ ಜೊತೆ ನಾವು ಟಫಾಗಿ ಬಿಹೇವ್ ಮಾಡೋಕ್ಕೆ. ಬೇಸಿಕಲಿ ನನಗೆ ಪರ್ಸ್ನಲಾಗಿ ಇಷ್ಟ ಇಲ್ಲ. ನಾನು ಸಾಫ್ಟ್ ಮನುಷ್ಯ ಫಸ್ಟ್ ಬೇಸಿಕಲಿ. ಸೊ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ಒಬ್ರಿಗೆ ನಾವು ಒಂಥರ ಅವ್ರಿಗೆ ಕಷ್ಟದ ಪರಿಸ್ಥಿತಿಲಿ ಸಿಗಾಕ್ಸ್ಬೇಕು. ನಾವು ಕೇಳೋ ಕ್ವಶನ್ಸ್ಗಳಿಗೆ ಅವ್ರಿಗೆ ತಬ್ಬಿಗೆ ಬಾಗ್ದಲ್ಲೇ ಆನ್ಸರ್ ಕೊಟ್ಟು ನಮಗೇನೆ ಸೈಲೆಂಟ್, ಜೂರೀಸ್ಗೆ ಸೈಲೆಂಟ್ ಮಾಡಿಸಿ ಜೂರೀಸ್ನ ಮನಸ್ಸನ್ನ ಗೆಲ್ಲಿಸ್ತಾರಲ್ಲ. ಸೊ ಅವರು ವೆರಿ ಸ್ಟ್ರಾಂಗ್. ಯಾಕಂತ ಹೇಳಿದ್ರೆ ಕ್ಯಾಮ್ರಾ ಫೇಸ್ ಮಾಡಿರಲ್ಲ, ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಬಂದಿರ್ತಾರೆ, ನರ್ವಸ್ನೆಸ್ ಇರುತ್ತೆ. ಎಷ್ಟೋ ಕಂಟೆಸ್ಟೆಂಟ್ಸ್ಗಳು ಹೊರಗಡೆ ತುಂಬ ಪರ್ಫಾರ್ಮ್ ಮಾಡೋರು ಸ್ಟೇಜ್ ಮೇಲೆ ಬಂದ ತಕ್ಷಣ ಶಿವರಿಂಗ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಎಷ್ಟೊಂದು ಜನ ಕಂಟೆಸ್ಟೆಂಟ್ಸ್ಗಳಿಗೆ. ಸೊ ಈ ಒಂದು ಪ್ರೊಸೆಸ್ನೆಲ್ಲ ದಾಟಿ ಹೊರಗಡೆ ಮುಂದೆ ಹೋಗೋರಿಗೆ ಇಲ್ಲಿ ಅವಕಾಶ ಇದೆ ಅಷ್ಟೇ. ಸರ್, ಕೊನೆಯದಾಗಿ ಒಬ್ಬ ಸ್ಪರ್ಧಿನ ಅಳೆದು ತೂಗಿ ನಾವು ಆಯ್ಕೆ ಮಾಡಿದ್ರು ಕೂಡ ಕೊನೆ ಮೂಮೆಂಟಲ್ಲಿ ನೆಗೆಟಿವ್ ಅನ್ನೋದು ಹಬ್ಸುತ್ತೆ. ಅವ್ರಿಗೆ ಗೊತ್ತಿರೋರನ್ನ ಆಯ್ಕೆ ಮಾಡಿದ್ರು ಅನ್ನೋಂಥದ್ದು, ಅದ್ರ ಬಗ್ಗೆ ಏನು ಹೇಳ್ತಾರೆ ನೆಗೆಟಿವ್ ಬಗ್ಗೆ? ಆ ಥರ ನೀವು ಶೋ ನೋಡಿದ್ರೆ ಗೊತ್ತಾಗುತ್ತೆ. ಶೋ ಇನ್ನೂ ಟೆಲಿಕಾಸ್ಟ್ ಸ್ಟಾರ್ಟ್ ಆಗಿಲ್ಲ. ಸೊ ಶೋ ನೋಡಿದ್ರೆ ಗೊತ್ತಾಗುತ್ತೆ ಹೇಗಿರುತ್ತೆ ಇದ್ರ ಸೆಲೆಕ್ಷನ್ ಪ್ರೊಸೆಸ್ ಅಂತ.